ಮಂಗಳೂರು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಬಜಪೆ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಅನುಮಾನಗಳೀಗ. ವಿಎಚ್ಪಿ ಮುಖಂಡ ಕೆಟಿ ಉಲ್ಲಾಸ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಪೊಲೀಸರ ಮೇಲೆ. ಬಜಪೆಯ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಿದ್ರಾ, ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದಾರೆ ವಿಎಚ್ಪಿ ಮುಖಂಡ. ಅಶ್ರಫ್ ಹತ್ಯೆ ಬೆನ್ನಲ್ಲೇ ಸುಹಾಸ್ ಬಳಿ ಇದ್ದ ಆಯುಧವನ್ನ ವಶಕ್ಕೆ ಪಡೆಯಲಾಗಿದೆಯಾ? ಆಯುಧ ಇಲ್ಲ ಅಂತ ಹಂತಕರಿಗೆ ಪೊಲೀಸರೇ ತಿಳಿಸಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ರಶೀದ್ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಸುಹಾಸ್ ಹತ್ಯೆ ಕೇವಲ ಫಾಜಿಲ್ ಹತ್ಯೆಯ ಪ್ರತಿಕಾರದ ಹತ್ಯೆಯಲ್ಲ. ರಶೀದ್ ಕಿರುಕುಳದ ಬಗ್ಗೆ ಸ್ನೇಹಿತರ ಬಳಿ ಸುಹಾಸ್ ಹೇಳಿಕೊಂಡಿದ್ದ. ಹಿಂದೂ ಜಾಗರಣಾ ವೇದಿಕೆಯ ಪ್ರಾಂತ ಪ್ರಮುಖ್ ಕೆಟಿ ಉಲ್ಲಾಸ್ ಈ ಆರೋಪ ಮಾಡಿದ್ದಾರೆ. ಸುಹಾಸ್ ಕೊಲೆ ಕೇಸ್ನಲ್ಲಿ ಪಿಎಫ್ಐ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಹೀಗಾಗಿ ಸುಹಾಸ್ ಹತ್ಯೆಯಾಗಿದೆ, ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅನ್ನುವಂಥ ಆಗ್ರಹ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ನೋಡ್ತಾ ಇದ್ದೀವಿ, ದಿನಕ್ಕೊಂದು ಟ್ವಿಸ್ಟನ್ನು ಪಡೆದುಕೊಂಡು ಹೋಗ್ತಾ ಇದೆ. ಈಗ ಪೊಲೀಸರೇ ಇಲ್ಲಿ ಆರೋಪಿಗಳಿಗೆ, ಕೊಲೆಗಡುಕರಿಗೆ ಸಹಾಯವನ್ನು ಮಾಡಿದ್ರ ಅನ್ನುವಂಥ ಅನುಮಾನಗಳಿದ್ದಾವೆ. ಅಂದರೆ ಉನ್ನತ ಮಟ್ಟದ ತನಿಖೆ ಆದರೆ ಇದು ಸತ್ಯ ಹೊರಗಡೆ ಬರಬಹುದಾ? ಇದು ಕೇವಲ ಆರೋಪ ಅಷ್ಟೇನಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಲ್ಲಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನ ಏನಾದರೂ ನಡೀಬೋದಾ, ಹೇಗೆ? ಪ್ರಭು, ಯಾಕಂದ್ರೆ ಮೊನ್ನೆ ದಿವಸದಿಂದಲೂ ಕೂಡ ಈ ವಿಶ್ವ ಹಿಂದೂ ಪರಿಷತ್ ಹಿಂದೂ ಮುಖಂಡರು ಸೇರಿದಂತೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೂಡ ಬಜಪೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಶೀದ್ ಈ ಒಂದು ಪ್ರಕರಣದಲ್ಲಿ ಒಂದು ರೀತಿ ಶಾಮೀಲಾಗಿದ್ದಾರೆ. ಅಂದ್ರೆ ಸುಹಾಸ್ ಶೆಟ್ಟಿಯ ಬಳಿಯಲ್ಲಿ ಯಾವುದೇ ರೀತಿಯ ಆಯುಧಗಳು ಇರಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹಂತಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಇದರ ಜೊತೆಗೆ ಪಿಎಫ್ಐ ಕೂಡ ಈ ಒಂದು ಹತ್ಯೆಯ ಹಿಂದೆ ಇದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಏನಿದೆ, ಈ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆಯ ಮಾದರಿಯಲ್ಲಿ ನಡೆದಿದೆ, ಪಿಎಫ್ಐ ಮಾಡ್ಯೂಲ್ ನಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅನ್ನುವಂತಹ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕೆ ಆರೋಪಕ್ಕೆ ಕಾರಣ ಏನು ಅಂದ್ರೆ, ಏನು ಕುಡುಪುವಿನ ಅಶ್ರಫ್ನ ಒಂದು ಹತ್ಯೆ ಆಗುತ್ತೋ, ಹತ್ಯೆಯಾದ ಸಮಯದಲ್ಲೇ ಈ ಸುಹಾಸ್ ಶೆಟ್ಟಿಯಲ್ಲಿ ಬಳಿ ಇದ್ದಂತಹ ಆಯುಧಗಳನ್ನ ವಾಪಸ್ ಪಡೆಯಲಾಗಿತ್ತು, ವಶಕ್ಕೆ ಪಡೆಯಲಾಗಿತ್ತು ಮತ್ತು ನಿರಂತರವಾಗಿ ಆತನನ್ನ ನಿರಾಯುಧನಾಗಿ ಮಾಡಿಸಲಾಗಿತ್ತು. ಯಾಕೆ ಈ ಸಂದರ್ಭದಲ್ಲಿ ಆತನನ್ನ ನಿರಾಯುಧ ಮಾಡಿದ್ರು ಅನ್ನುವಂಥದ್ದು ಮತ್ತು ಈ ಮಾಹಿತಿಯನ್ನ ಹಂತಕರಿಗೆ ನೀಡಿದಂತ ಕಾರಣದಿಂದಾಗಿಯೇ ಆತನ ಹತ್ಯೆ ಆಗಿದೆ ಅನ್ನುವಂಥದ್ದು. ಮತ್ತು ಸುಹಾಸ್ ಶೆಟ್ಟಿಯ ಒಂದು ಪೋಷಕರು ಸೇರಿದಂತೆ ಹಿಂದೂ ಸಂಘಟನೆಯ ಒಂದು ಆರೋಪ ಏನು ಅಂದ್ರೆ, ಬಶೀರ್ ಎಂಬುವಂತಹ ಪೊಲೀಸ್ ಅಧಿಕಾರಿ ನಿರಂತರವಾಗಿ ಸುಹಾಸ್ ಶೆಟ್ಟಿಗೆ ಕಿರುಕುಳವನ್ನ ನೀಡ್ತಾ ಇದ್ದ ಮತ್ತು ಆಯುಧಗಳನ್ನ ಇಡದೇ ಇರುವಂತಹ ರೀತಿಯಲ್ಲಿ ತಡಿತಾ ಇದ್ದ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೂಡ ಒಂದು ಸುಹಾಸ್ ಶೆಟ್ಟಿ ತನ್ನ ಸ್ನೇಹಿತರೊಂದಿಗೆ ಮತ್ತು ಪೋಷಕರೊಂದಿಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಈ ಹಿಂದೂ ಜಾಗರಣೆ ವೇದಿಕೆ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಮುಖಂಡರ ಒಂದು ಆರೋಪ ಆಗಿದೆ. ಹಾಗಾಗಿ ಈ ರಶೀದ್ ಅನ್ನ ಪೊಲೀಸ್ ಅಧಿಕಾರಿ ರಶೀದ್ ಏನಿದ್ದಾರೆ ಇವರನ್ನ ತನಿಖೆಗೆ ಒಳಪಡಿಸಬೇಕು ಮತ್ತು ಈ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರ ಮಾಡಬೇಕು ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಸದ್ಯ ಹಿಂದೂ ಸಂಘಟನೆಗಳು ಮಾಡಿರುವಂತದ್ದು. ಮತ್ತು ಹಿಂದೂ ಸಂಘಟನೆಗಳು ಹೇಳೋ ಪ್ರಕಾರ ರಶೀದ್ ಅನ್ನ ಈಗ ತನಿಖೆಯಿಂದ ಕೂಡ ಹೊರಗಿಡಲಾಗಿದೆ. ಇದು ಕೂಡ ನಮ್ಮ ಅನುಮಾನಕ್ಕೆ ಕಾರಣ ಅನ್ನುವಂತ ರೀತಿಯ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಮಾಹಿತಿಗಾಗಿ.